ಗುಡ್ ಮಾರ್ನಿಂಗ್, ನಾನು ಜನನಿ. ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದು 1 ಕಪ್ ಬಿಸಿನೀರಿಂದ. ನಾನು ಎದ್ದ ತಕ್ಷಣ ಕಾಫಿ ಅಥವಾ ಟೀ ಏನೂ ಕುಡಿಯೋಲ್ಲ. ಬಿಸಿನೀರು ಕುಡ್ದಾದ್ಮೇಲೆ ಚಿಯಾ ಸೀಡ್ಸ್ದು ವಾಟರ್ ಕುಡಿತೀನಿ. 1 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ನ ನೈಟೇ 1 ಕಪ್ ನೀರಿಗೆ ಹಾಕಿಟ್ಟು ಮಾರ್ನಿಂಗ್ ತೊಗೊಳ್ಳೋದು. ಆ್ಯಂಡ್ ರೂಮ್ ಸ್ವಲ್ಪ ಗಲೀಜಾಗಿತ್ತು, ಸೊ ಪಾಪು ಇರೋದ್ರಿಂದ ಇನ್ಫೆಕ್ಷನ್ ಆಗುತ್ತೆ ಅಂತ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ರೂಮ್ನ ಕ್ಲೀನ್ ಮಾಡಿಕೊಂಡೆ. ಎಷ್ಟು ಕ್ಲೀನ್ ಮಾಡಿದ್ರೂ ತರಲೆಗಳಿರೋದ್ರಿಂದ ಗಲೀಜು ಮಾಡ್ತಾನೆ ಇರ್ತಾರೆ. ಆ್ಯಂಡ್ ತಿಂಡಿಗೆ ಬಿಸಿಬೇಳೆಭಾತ್ ಮಾಡೋಣ ಅಂತ ಇದ್ದೀನಿ. ಸೊ ಬಟಾಣಿನೇ ನಿನ್ನೆ ನೈಟೇ ನಾನು ನೆನೆ ಹಾಕಿಟ್ಟಿರ್ತೀನಿ, ಯಾಕೆಂದರೆ ಆಗ ಮಾಡಿಕೊಂಡು ಯೂಸ್ ಮಾಡೋಣ ಅಂತ ಅಂದರೆ ಅದು ಬೆಂದಿರಲ್ಲ. ಹಾಗಾಗಿ ಮತ್ತು ನಾನು ಸೋನಾ ಮಸೂರಿ ಅಕ್ಕಿನ ಬಿಸಿಬೇಳೆಭಾತ್ಗೆ ಯೂಸ್ ಮಾಡಲ್ಲ, ಮನೆ ಅಕ್ಕಿನೇ ಯೂಸ್ ಮಾಡೋದು. ಆ್ಯಂಡ್ ಒಂದು ಕುಕ್ಕರ್ಗೆ ಅಕ್ಕಿನ ಒಂದು 2-3 ಸಲ ನೀಟಾಗಿ ವಾಶ್ ಮಾಡಿ ಹಾಕಿ ಬಟಾಣಿ ಮತ್ತು ನಾವು ತರಕಾರಿ ಕ್ಯಾರೆಟ್, ಹುರುಳಿಕಾಯಿ, ಆಲೂಗೆಡ್ಡೆ ಮತ್ತು ಟೊಮೊಟೊ ನಾನು ಎಲ್ಲ ಕುಕ್ಕರ್ಗೆ ಆ್ಯಡ್ ಮಾಡ್ಕೋತೀನಿ. ಮತ್ತು ಸ್ವಲ್ಪ ಸಾಲ್ಟು ಮತ್ತು ಖಾರದ ಪುಡಿನೂ ನಾನು ಇಲ್ಲೇ ಆ್ಯಡ್ ಮಾಡ್ಕೋತೀನಿ. ನಾನು ಸಪ್ರೇಟಾಗಿ ಏನು ಆ್ಯಡ್ ಮಾಡ್ಕೊಳ್ಳಲ್ಲ. ಇದೆಲ್ಲ ಆ್ಯಡ್ ಮಾಡಿ 1 ಕಪ್ ರೈಸ್ಗೆ 3 ಕಪ್ ವಾಟರ್ ಅನ್ನೋ ಥರ ಆ್ಯಡ್ ಮಾಡಿ ಕ್ಲೋಸ್ ಮಾಡೋದು. ಆ್ಯಂಡ್ ನಾನಿಲ್ಲಿ ಸಪ್ರೇಟ್ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ ಮತ್ತು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ 1-2 ಮುರಿದು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊನ ಕುಕ್ಕರ್ಗೂ ಹಾಕಿದ್ದೆ, ಇಲ್ಲಿ ಒಂದು ಸ್ವಲ್ಪ ಇಟ್ಟಿದ್ದೆ ಒಗ್ಗರಣೆಗೆ. ಟೊಮೊಟೊನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನ ನೆನೆ ಹಾಕಿ ಇಟ್ಕೊಂಡಿದ್ದೆ. ಅದನ್ನು ನೀಟಾಗಿ ಕಿವುಚಿ ಆ ರಸನ ಇಲ್ಲಿ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊತೀನಿ. ಮತ್ತು ನಾನಿಲ್ಲಿ ಯಾವುದೇ ಥರ ಮನೇಲಿ ಮಾಡಿರೋಂಥ ಬಿಸಿಬೇಳೆಭಾತ್ ಪೌಡರ್ ಯೂಸ್ ಮಾಡ್ತಾಯಿಲ್ಲ, ಅಂಗಡಿಲೇ ತೊಗೊಂಬಂದಿದ್ದು. 1 ಪ್ಯಾಕ್ ಫುಲ್ ಬಿಸಿಬೇಳೆಭಾತ್ ಪೌಡ್ರ್ ಹಾಕ್ತೀನಿ. ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಕುದ್ದಾದಮೇಲೆ ಏನು ರೈಸ್ ಇರುತ್ತಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ಫಸ್ಟಿಂದ ಕಂಗ್ರ್ಯಾಚುಲೇಷನ್ ಜಾನು, ಈ ರಾಜನ್ ನೀನೆ ಕುಯಿನು, ಮುಟಾರ ನಿನ್ನ ಡೋನು, ಈ ಹೇರಿಯಾ ಬ್ಯೂಟಿ ಕುಯಿನು. ಟುನ್ 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 ಟುಡುನ್ ಟುಡುನ್ ಟುನ್ 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 ಟುಡುನ್ ಟುಡು. ಇವನೇ ಈ ಹುಡಿ 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 ಮಗನೇ, ಇವನೇ ಈ ಹುಡಿ 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 ಮಗನೇ. ಬೆಂಗಲು ಬಂಗಾರ ಬೆಂಗಲು ಬಂಗಾರ ಬೆಂಗಲು ಬಂಗಾರ ಚಾಕ್ಲೇಟ್ ಕನೆಲ್ಲ ಬರುದೇ ಲಗು. ಬೆಂಗಲು ಬಂಗಾರ ಬೆಂಗಲು ಬಂಗಾರ ಬರುದೇ ಲಗು. ರಿವೀಲಿಂಗ್ ಇದು ಗೋಲ್ಡನ್ ನಂಬರ್ ಪಟ್ಟಿದ್ ಬಂಗಾರ. ಬೆಂಗಲು ಸೊ ನಾನು ಶಿಯಾನ್ಗೆ ಡೈಪರ್ ಎಲ್ಲ ಏನು ಯೂಸ್ ಮಾಡಲ್ಲ, ಈ ರೀತಿ ಕ್ಲಾತ್ ಯೂಸ್ ಮಾಡ್ತೀನಿ. ಮ್ಯಾಟ್ ಫುಲ್ ದೊಡ್ಡದಾಗಿದೆ, ಹಾಸಿಗೆ ಮೇಲೆ ಹಾಕೊಂಡ್ರೆ ಫುಲ್ ಕವರ್ ಆಗುತ್ತೆ. ಏನಕ್ಕೆ ಅಂದರೆ ಶಿಯಾನ್ಗೆ ಸ್ವಲ್ಪ ರ್ಯಾಷಸ್ ಎಲ್ಲ ಜಾಸ್ತಿ ಆಗ್ತಾ ಇತ್ತು, ಅದಕ್ಕೆ ಮನೆ ಹತ್ರನೇ ಇರ್ತೀವಲ್ಲ ಯಾಕೆ ಡೈಪರ್ ಅಂದ್ಬಿಟ್ಟು ನಾನು ಫಸ್ಟಿಂದನೂ ನಿಶಾಗೂ ಅಷ್ಟೇ ಶಿಯಾನ್ಗೂ ಅಷ್ಟೇ ಡೈಪರ್ ಯೂಸ್ ಮಾಡಲ್ಲ. ಇನ್ ಕೇಸ್ ನಾವೆಲ್ಲಾದರೂ ಹೋಗೋದಾದರೆ ಮಾತ್ರ ನಾನು ಡೈಪರ್ ಯೂಸ್ ಮಾಡೋದು. ಆ್ಯಂಡ್ ಮೀಶೋಯಿಂದ 1-2 ಟೀ ಶರ್ಟ್ ತರಿಸಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಅಂದರೆ ಅಮೌಂಟ್ ತುಂಬ ಕಡಿಮೆ, ಆ ಅಮೌಂಟಿಗೆ ಕ್ವಾಲಿಟಿ ಚೆನ್ನಾಗಿದೆ. ಸೊ ಇದೊಂದು ಟೀ ಶರ್ಟ್ ತುಂಬ ಕ್ಯೂಟಾಗಿದೆ ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ಪ್ಯಾಂಟ್ ಆ್ಯಂಡ್ ಇನ್ನೊಂದು, ನೀವೇನಾದರೂ ಬುಕ್ ಮಾಡೋ ಹಾಗಿದ್ರೆ ಒಂದು ಸೈಜ್ ಜಾಸ್ತಿ ಬುಕ್ ಮಾಡಿ, ಯಾಕೆಂದರೆ ಚಿಕ್ಕ ಸೈಜ್ ಬರುತ್ತೆ. ಆ್ಯಂಡ್ ಪ್ಯಾಂಟ್ ಮತ್ತು ಶಿಯಾನ್ಗೆ ಆಲ್ರೆಡಿ 7 ಮಂತ್ ಕಂಪ್ಲೀಟ್ ಆಗಿದೆಯಲ್ಲ, ನಾವು ಕೂರಿಸ್ಕೊಂಡೆಲ್ಲ ತಿನ್ನಿಸ್ಬೇಕಾದ್ರೆ ಆಗಿನ ಸ್ನಾನ ಮಾಡಿಸಿರ್ತೀವಿ, ಫುಲ್ ಟೀ ಶರ್ಟ್ ಮೇಲೆಲ್ಲ ಹಾಕ್ತಾ ಇತ್ತು. ಅದಕ್ಕೆ ಈ ರೀತಿ ಒಂದು ತರಿಸಿದ್ದೆ, ಚೆನ್ನಾಗಿದೆ. 3 ಬಂದಿತ್ತು ಒಂದು ಸೆಟ್ಟಲ್ಲಿ. ಇದನ್ನು ಹಾಕ್ಕೊಂಡ್ರೆ ಏನಾದರೂ ಗಲೀಜೆಲ್ಲ ಆಗೋದಾದರೆ ಇದ್ರ ಮೇಲೆ ಆಗಿರುತ್ತೆ, ನೀಟಾಗಿ ವಾಶ್ ಮಾಡ್ಕೋಬೋದು.
ಸೊ ಇಷ್ಟು ಬುಕ್ ಮಾಡಿದ್ದೆ. ನಾವು ಜಾಸ್ತಿ ಆನ್ಲೈನಲ್ಲಿ ಅಷ್ಟು ನಾನು ಬುಕ್ ಮಾಡಲ್ಲ, ಬಟ್ ಈ ಒಂದೆರಡು ಬುಕ್ ಮಾಡಿದ್ದೆ ಅಷ್ಟೇ. ಚಂಗಾವಿಯಿಂದ ಬಂದು ಫುಲ್ ರೈಸ್ ಗಾಡಿ ಯಾವ್ದು ರೀ? ಬನ್ನಿ. ಈ ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ನನ್ನ ಎಲ್ಲ ಲಾಗ್ಸ್ನ ಎಂಡ್ವರೆಗೂ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಸೊ ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.